ಭ್ರಷ್ಟ ಅಧಿಕಾರಿ ಎಜಿಡಿಪಿ ಚಂದ್ರಶೇಖರ್ ಅವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರುಗಳಿಂದ ಒತ್ತಾಯ. ಚಿಂತಾಮಣಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅವಹೇಳನಕರವಾಗಿ ಮಾತನಾಡಿರುವ ಭ್ರಷ್ಟ ಅಧಿಕಾರಿ ಎಜಿಡಿಪಿ ಚಂದ್ರಶೇಖರ್ ಅವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಒಕ್ಕಲಿಗ ಸಮುದಾಯದ ಮುಖಂಡರಾದ ವೆಂಕಟರಮಣಪ್ಪ, ಶ್ರೀನಿವಾಸಗೌಡ, ಕುರುಬೂರು ನಟರಾಜ್, ವಾಸ್ತು ರಮೇಶ್, ಗೋಪಲ್ಲಿ ರಘು ಒತ್ತಾಯಿಸಿದರು. ನಗರದ ಹೊರವಲಯದ ಜೆ.ಕೆ. ಭವನದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಎಜಿಡಿಪಿ ಚಂದ್ರಶೇಖರ್ ವಿರುದ್ಧ ಹಲವಾರು ಆರೋಪಗಳಿವೆ. ರಾಜಕಾಲುವೆ ಮೇಲೆ ಪತ್ನಿಯ ಹೆಸರಿನಲ್ಲಿ 38 ಅಂತಸ್ತಿನ ಅಪಾರ್ಟ್ಮೆಂಟ್ ಕಟ್ಟುತ್ತಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ 20 ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಎಂಬ ದೂರಿದೆ. ಇಂತಹ ವ್ಯಕ್ತಿಯನ್ನು ಲೋಕಾಯುಕ್ತ ಮತ್ತು ಎಸ್ಐಟಿ ಮುಖ್ಯಸ್ಥನನ್ನಾಗಿ ಮಾಡಿದರೆ ನ್ಯಾಯ ದೊರೆಯುತ್ತದೆಯೇ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನಿಸಿದ್ದರು. ಅದೇ ದಿನ ಸಂಜೆ 6 ಗಂಟೆಗೆ ಪತ್ರವನ್ನು ಎಜಿಡಿಪಿ ಬಿಡುಗಡೆ ಮಾಡಿ ಕುಮಾರಸ್ವಾಮಿ ವಿರುದ್ಧ ಕೀಳುಮಟ್ಟದ ಪದಗಳನ್ನು ಬಳಸಿದ್ದಾರೆ. ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲೇ ಮೊದಲು ಬಹಿರಂಗವಾಗಿದೆ. ಕಾಂಗ್ರೆಸ್ ಸರ್ಕಾರವು ವಿಪಕ್ಷಗಳ ನಾಯಕರನ್ನು ದಮನ ಮಾಡಲು ಇಂತಹ ಅಧಿಕಾರಿಯನ್ನು ಬಳಸಿಕೊಳ್ಳುತ್ತಿದೆ. ಬೆಂಗಳೂರಿನ ಕಮಿಷನರ್ ಮಾಡುವುದಾಗಿ ಆಮಿಷ ಒಡ್ಡಿ ಈ ರೀತಿ ಹೇಳಿಕೆಗಳನ್ನು ಕೊಡಿಸುತ್ತಿರುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಎಂದರು. ರಾಜ್ಯಪಾಲರು ಬರೆದ ಪತ್ರ ಬಹಿರಂಗವಾಗಿರುವ ಪ್ರಕರಣದಲ್ಲೂ ಈ ಅಧಿಕಾರಿ ಮಧ್ಯಪ್ರವೇಶಿಸಿ ನನಗೆ ಅವಕಾಶ ನೀಡಿದರೆ ರಾಜ್ಯಪಾಲರ ಸಚಿವಾಲಯದ ಅಧಿಕಾರಿಗಳ ಮೇಲೆ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಮಾಡುತ್ತೇನೆ ಎಂಬ ಉದ್ದಟತನದ ಹೇಳಿಕೆ ನೀಡಿದ್ದಾರೆ. ಇಂತಹ ಅಧಿಕಾರಿಗಳಿಂದಲೇ ಪತ್ರಗಳು ಬಹಿರಂಗವಾಗುತ್ತವೆ. ಇಂತಹ ಅಧಿಕಾರಿಯನ್ನು ಎಸ್ಐಟಿ ಮುಖ್ಯಸ್ಥನನ್ನಾಗಿ ಮಾಡಿದರೆ ಜನ ಯಾವ ರೀತಿ ನಿರೀಕ್ಷೆ ಮಾಡಲು ಸಾಧ್ಯ ಎಂದು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಗೌಡ, ಚಂದ್ರರೆಡ್ಡಿ, ಮಧು, ಬೈರೆಡ್ಡಿ, ಸುರೇಂದ್ರ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಈ ಪತ್ರಿಕಾಗೋಷ್ಠಿ ವಿಷಯ ನಮ್ಮ ಹಿರಿಯರಾದ ಗೋಪಾಲಕೃಷ್ಣ ತಿಳಿಸಿರ್ತಾರೆ. ಏನು ನಮ್ಮ ಒಕ್ಕಲಿಗರಾದಂಥ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರು ಅವಾಚ್ಯ ಶಬ್ದಗಳಿಂದ ಅವಹೇಳನಕಾರಿ ಪದಗಳನ್ನು ಬಳಸಿ ಅದು ಬಳಸಬಾರದ ಪದಗಳು. ಅವರು IPS ಆಫೀಸರ್, ಅವ್ರದ್ದೇ ಒಂದು ನೀತಿ ನಿಯಮ ಇರುತ್ತೆ. ಭಾರತೀಯ ಆಡಳಿತ ಸೇವಾ ನಿಯಮಗಳ ರೀತ್ಯ ಅವ್ರೇನು ಮಾತಾಡಬೇಕು ಅದನ್ನೇ ಮಾತಾಡಬೇಕು. ಸರ್ಕಾರಿ ಒಂದು ನಿಯಮ ಸಿದ್ಧಾಂತಗಳ ರೀತ್ಯ ಮಾತಾಡಬೇಕಾಗ್ತದೆ. ಅವರು ನಮ್ಮ ನಾಯಕರ ಬಗ್ಗೆ ಅದು ಕೆಟ್ಟ ಪದಗಳಿಂದ ಪದ ಹೇಳಬಾರ್ದು. ಅದನ್ನು ನಾವು ನಿಮಗೆ ರಿಕ್ವೆಸ್ಟ್ ಮೇಲೆ ಕೊಡ್ತಾ ಇದ್ದೇವೆ. ತಹಸೀಲ್ದಾರ್ಗೆ ಅದು ನಿಮಗೆ ಕೊಡ್ತೀವಿ. ಆ ಒಂದು ಶಬ್ದದಿಂದ ಆ ಒಂದು ಪದ ಬಳಸಿ ಮಾತನಾಡಿದ್ದಾರೆ. ಇದು ನಾವು ಚಿಂತಾಮಣಿ ತಾಲೂಕು ಪತ್ರಿಕಾ ಸಂಘದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಇಂಥ ಘಟನೆ ನಡೆದಾಗ ಅದ್ರ ಪರಿಣಾಮ ಬೇರೆ ಇರುತ್ತೆ. ಅದರ ಚಂದ್ರಶೇಖರ್ ಅವರು ಇದನ್ನು ಕ್ಷಮೆ ಕೇಳಬೇಕು ಅವರಲ್ಲಿ. ಇನ್ನೊಂದು ಅವ್ರ ಬಗ್ಗೆ ಹೇಳಬೇಕಂದ್ರೆ, ಒಬ್ಬ ಅಧಿಕಾರಿ, ಕೇಂದ್ರ ಸೇವೆ ಅಧಿಕಾರಿ, ಹಿಮಾಚಲ ಪ್ರದೇಶದಿಂದ ನಿಯೋಜನೆ ಮೇಲೆ ಬಂದಿರುವಂಥ ಅಧಿಕಾರಿ. ಇಲ್ಲಿ ಸರ್ಕಾರದ ಒಂದು ಮಟ್ಟದಲ್ಲಿ ಅವರನ್ನು ಕುಮಾರಸ್ವಾಮಿಯವರನ್ನು ಒಂದು ಬರಿಪರೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಅವರನ್ನ ಆ ಒಂದು ADG ಹುದ್ದೆಗೆ ಲೋಕಾಯುಕ್ತ ಮೂಢ ಪ್ರಕರಣದಲ್ಲಿ ನೇಮಿಸಿ ಅವ್ರನ್ನ ಬಳಸ್ಕೊಳ್ತಾ ಇದ್ದಾರೆ. ಆ ಒಂದು ಇದರಲ್ಲಿ ಅಧಿಕಾರಿಗಳ ವಿರುದ್ಧವಾಗಿ ಅವ್ರು ನಡೀತಾ ಇರೋದನ್ನು, ಸರ್ಕಾರದಲ್ಲಿ ನಡೆದ ತಪ್ಪನ್ನು ಅವರು ಪತ್ರಿಕಾ ಮುಖಾಂತರ ಅವರು ತಿಳಿಸಿರ್ತಾರೆ ಕುಮಾರಸ್ವಾಮಿ ಅವರು. ಅದನ್ನು ಅವರು ಯಾವ ರೀತಿ ಯಾವ ಪದ ಬಳಕೆ ಮಾಡಿಕೊಂಡು ಮಾತಾಡಬೇಕಂತ ಅದನ್ನು ಬಳಸಿಲ್ಲ ಅವರು. ಇವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕುಮಾರಸ್ವಾಮಿ ಅವ್ರನ್ನ ಕೆಟ್ಟ ಪದ ಬಳಸಿ ಮಾತಾಡೋದು ತುಂಬ ಖಂಡನೀಯ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದರ ಬಗ್ಗೆ ನಮ್ಮ ಹಿರಿಯರಾದ ಶ್ರೀನಿವಾಸ್ ಅವರು ಬೈರೆಡ್ಡಿ ಅವರು ಹೇಳಿದಂಗೆ ಏನು ಈಗ ನಮ್ಮ ಒಂದು ಸಮುದಾಯದ ಹಿರಿಯ ನಾಯಕರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವರು, ಹಾಲಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೋದ ಶನಿವಾರ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅದರ ನಂತರ ಸ್ವಲ್ಪ ಸಮಯದಲ್ಲೇ ಒಂದು ಪತ್ರವನ್ನು ADGP ಅವರಾದಂಥ ಚಂದ್ರಶೇಖರ್ ಅವರು ಮಾಡಿ ಅದರಲ್ಲಿ ಆ ಪತ್ರದಲ್ಲಿ ಅವರ SIT ಟೀಮ್ ತಂಡದಲ್ಲಿ ಅವರ ಕೆಳಗಡೆ ಕೆಲಸ ಮಾಡ್ತಕ್ಕಂಥವರಿಗೆ ಹುರಿದುಂಬಿಸುವ ರೀತಿಯಲ್ಲಿ ಒಂದು ಪತ್ರ ಮಾಡೋ ರೀತಿಯಲ್ಲಿ ಒಂದು ಪತ್ರ ಮಾಡಿ ಅದರಲ್ಲಿ ಪದ ಬಳಕೆ ಮಾಡಿರ್ತಕ್ಕಂಥ ಒಂದು ವಿಚಾರವಾಗಿ ನಾವು ಇವಾಗ ಅಸಮಾಧಾನಗೊಂಡು ನಾವು ಈ ಪತ್ರಿಕಾಗೋಷ್ಠಿನ ಕರೆದಿದ್ದೇವೆ. ಬರ್ನಾಡ್ ಶಾ ಅವರು ಹೇಳಿರ್ತಕ್ಕಂಥ ಕೆಲವು ಮಾತುಗಳನ್ನ ತಗೊಂಡು ಹಂದಿಗಳು ಹುಲಸನ್ನ ಇಷ್ಟಪಡ್ತವೆ, ಹಂದಿಗಳ ಸವಾಸ ಮಾಡಿದರೆ ನಾವು ಸಹಿತ ಆ ಕೊಳಕನ್ನ
ಹಚ್ಕೋಬೇಕಾಗ್ತದೆ, ಸಹಿಸ್ಕೋಬೇಕಾಗ್ತದೆ. ನಮಗದು ಬೇಡ. ಈಗ ಹಾಲಿ ಅಧಿಕಾರದಲ್ಲಿರ್ತಕ್ಕಂಥ ಅಥವಾ ಶಕ್ತಿ ಇರ್ತಕ್ಕಂಥವರು ಕ್ರಿಮಿನಲ್ಗಳು ನಮ್ಮನ್ನು ಕುಗ್ಗಿಸುವಂಥ ಕೆಲಸ ಮಾಡ್ತಾರೆ. ನಾವು ಅದಕ್ಕೆ ಭಯ ಪಡೋದು ಬೇಡ. ನಾನಂತೂ ಭಯ ಇಲ್ಲದೆ ಕೆಲಸ ಮಾಡ್ತೀನಿ, ನೀವು ಭಯ ಇಲ್ಲದೆ ಕೆಲಸ ಮಾಡಿ ಅಂತ ಅನ್ನೋ ರೀತಿಯಲ್ಲಿ ಪತ್ರನ ಬರೋದು. ಇಲ್ಲಿ ಏನಾದರೂ ವಿಚಾರ ಕುಮಾರಸ್ವಾಮಿ ಸಾಹೇಬರು ಪ್ರಸ್ತಾಪ ಮಾಡಿದಾಗ ನಿಮಗೇನಾದರೂ ನೋವಾಗಿದ್ದರೆ, ನಿಮಗೇನಾದರೂ ಸಮಸ್ಯೆ ಇದ್ದರೆ ಅದನ್ನು ಬೇಕಾದ ಕಡೆಯಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಅಥವಾ ಅದನ್ನು ಬೇರೆ ರೀತಿಯಲ್ಲಿ ನೀವು ಪ್ರಸ್ತಾಪ ಮಾಡ್ಬೋದಾಗಿತ್ತು. ಪದಬಳಕೆನ ನೀವು ಒಬ್ಬ ಹಿರಿಯ IPS ಅಧಿಕಾರಿಯಾಗಿ ನೀವು ಬಳಸುವಂಥ ಪದಗಳು ಏನಿದೆ ಆ ಪದಗಳನ್ನ ನೋಡಿದರೆ ನಿಮ್ಮ ಸಂಸ್ಕೃತಿನ ತಿಳಿಸ್ತೀವಿ. ಒಬ್ಬ ಹಿರಿಯ ರಾಜಕಾರಣಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ದವ್ರನ್ನ, ಕೇಂದ್ರ ಮಂತ್ರಿಗಳನ್ನ ನೀವು ಬಳಸಿರ್ತಕ್ಕಂಥ ಪದಗಳು ಬಹಳ ಆಕ್ಷೇಪ ಪಡುವಂಥ ಒಂದು ಪದಗಳಾಗಿದ್ದಾವೆ. ಸೊ ಈ ರೀತಿಯಾದಂಥ ಪದಗಳನ್ನ ಬಳಕೆ ಮಾಡಿ ಇವರು ಕುಮಾರಸ್ವಾಮಿ ಅವ್ರನ್ನ, ನಮ್ಮ ಸಮುದಾಯದ ಹಿರಿಯ ನಾಯಕರನ್ನ ಮಾತಾಡಿದ್ದನ್ನ ನೋಡಿ ನಮಗೆಲ್ಲಾನು ಅತೀವವಾದಂಥ ಬೇಸರ ಆಗಿದೆ, ನೋವಾಗಿದೆ. ಈ ಮಾತಾಡಿರ್ತಕ್ಕಂಥ ADGP ಅವರು ಚಂದ್ರಶೇಖರ್ ಅವರು ಏನಿದ್ದಾರೆ, ಈಗಾಗಲೇ ನಮ್ಮ ಹಿರಿಯರು ಹೇಳ್ದಂಗೆ ಹಿಮಾಚಲ್ ಪ್ರದೇಶ ಕೇಡರ್ನ ಒಬ್ಬ IPS ಅಧಿಕಾರಿ. ಏನೋ ನಮಗೂ ಗೊತ್ತಿದ್ದಂಥ ಮಟ್ಟಕ್ಕೆ 5 ವರ್ಷಕ್ಕೆ ಮೇಲೆ ಯಾವುದೇ ಒಂದು ಕೇಡರ್, ಎಲ್ಲಿ ಯಾವುದು ರಾಜ್ಯದ ಕೇಡರ್ ಇರ್ತದೆ ಅದನ್ನು ಬಿಟ್ಟು 5 ವರ್ಷಕ್ಕೆ ಮೇಲೆ ಬೇರೆ ಕಡೆ ಇರೋಂಗಿಲ್ಲ. ಇವರು ಇಲ್ಲಿ ಯಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಅಂಥ ಒಬ್ಬ ಅಧಿಕಾರಿನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಇಟ್ಕೊಂಡು ಒಬ್ಬ ಕೇಂದ್ರ ಮಂತ್ರಿನ ಅವಮಾನ ಆಗೋ ರೀತಿಯಲ್ಲಿ ಅವರು ಮಾತಾಡಿರ್ಬೇಕಾದ್ರೆ, ಇನ್ನೂ ಅವ್ರನ್ನ ಒಂದು ಉನ್ನತ ಹುದ್ದೆಯಲ್ಲಿ ಇಟ್ಕೊಂಡು ಅವ್ರನ್ನ ಇಲ್ಲೇ ಇಟ್ಕೊಂಡು ಅವರಿಗೆ ಮಾನ ಸನ್ಮಾನಗಳು ಕೊಡುವಂಥ ರೀತಿ ನೋಡಿದರೆ ನಮಗೆಲ್ಲಾನು ಬಹಳನೇ ಬೇಜಾರಾಗಿದೆ, ನೋವಾಗಿದೆ. ನಮ್ಮ ಸಮುದಾಯದವರು ಎಲ್ಲರೂ ಈ ದಿವಸ ತಮ್ಮ ಮುಖೇನ ಒತ್ತಾಯ ಮಾಡ್ತೀವಿ, ಕೂಡಲೇ ಚಂದ್ರಶೇಖರ್ ಅವರು ಆಡಿರ್ತಕ್ಕಂಥ ಮಾತುಗಳು ಅಥವಾ ಬಳಸಿರ್ತಕ್ಕಂಥ ಪದಗಳನ್ನ ವಾಪಸ್ ತಗೋಬೇಕು, ಕ್ಷಮೆಯನ್ನ ಯಾಚಿಸಬೇಕು. ಎರಡನೇದು, ರಾಜ್ಯ ಸರ್ಕಾರ ಈ ರೀತಿ ಉದ್ದಟತನ ಇರತಕ್ಕಂಥ ಅಧಿಕಾರಿಗಳನ್ನ ಉನ್ನತ ಸ್ಥಾನದಲ್ಲಿ SIT ಮುಖ್ಯಸ್ಥರಾಗೆಲ್ಲ ನೇಮಿಸಿದ್ರೆ ಇವರು ಯಾವ ರೀತಿ ನ್ಯಾಯೋಚಿತವಾಗಿ ಇವರು ತನಿಖೆಗಳನ್ನ ಮಾಡ್ತಾರೆ ಅಂತ ಅನ್ನೋದನ್ನ ಅನುಮಾನ ಇರೋದ್ರಿಂದ ಆ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಿ ಅವ್ರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಿ ಅವ್ರು ಆಡಿರ್ತಕ್ಕಂಥ ಮಾತುಗಳಿಗೆ ಏನಿದೆ ಅದರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ನಾವು ನಮ್ಮ ಸಮುದಾಯದ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಏನಾದರೂ ಕ್ಷಮೆ ಕೊಡಲಿಲ್ಲ, ಸರ್ಕಾರ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಮ್ಮ ಸಮುದಾಯದ ಕಡೆಯಿಂದ ಉಗ್ರ ಹೋರಾಟವನ್ನು ಸಹಿತ ನಾವು ಹಮ್ಮಿಕೋಬೇಕು. ಸೊ ಈ ರೀತಿ ನಾವು ನಮ್ಮ ಏನಿದೆ ಬೇಸರ ಏನಿದೆ ಅದು ನಿಮ್ಮ ಮುಖಾಂತರ ವ್ಯಕ್ತಪಡಿಸ್ತೇವೆ. ರಾಜಕಾರಣಕ್ಕೆ ನಾವು ಮತ್ತೊಮ್ಮೆ ಮನವಿ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ, ಕೂಡಲೇ ಈ ದುರಹಂಕಾರಿ ಅಧಿಕಾರಿ ಯಾರಿದ್ದಾರೆ ಇವ್ರ ಬಗ್ಗೆ ಶಿಸ್ತಿನ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಕಂಡಂಥ ಮಹಾನ್ ಚೇತನ ಮತ್ತು ನಮ್ಮ ನಾಡಿನ ಹೆಮ್ಮೆಯ ಮಗ, ಮಣ್ಣಿನ ಮಗ ಅಂತಂದರೆ ಸನ್ಮಾನ್ಯ ದೇವೇಗೌಡ ಅಂತಂದರೆ ಒಂದು ಶಕ್ತಿ. ಅಂಥವರ ಮಗನಾಗಿ ಒಬ್ಬ ಡೈಮಂಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಥ ಡೈಮಂಡ್ ಆದಂಥ ವ್ಯಕ್ತಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿ ಈ ರಾಜ್ಯದ ನೆಲ, ಜಲ ಮತ್ತು ಇನ್ನೂ ರೈತ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ. ಇವರ ಕಾಲದಲ್ಲಿ ಏನು ಲಾಟ್ರಿ ನಿಷೇಧ ಇರ್ಬೋದು, ರೈತರಿಗೆ ಒಂದು ಸಾಲ ಮನ್ನಾ, ಸಾರಾಯಿ ನಿಷೇಧ ಇರ್ಬೋದು, ಈ ಥರ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಅವರು ಕುಮಾರಣ್ಣ. ಇಂಥ ಕುಮಾರಣ್ಣನ ಬಗ್ಗೆ ಇವತ್ತೊಂದು ದಿವಸ ಒಬ್ಬ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಮಾತಾಡಿರ್ತಕ್ಕಂಥ ಮಾತು ಇದನ್ನು ಖಂಡಿಸ್ತೀವಿ. ಅದರ ಪ್ರಯುಕ್ತ ಈಗ ನಮ್ಮ ಸಮುದಾಯ ಇಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಇದು ಖಂಡನೀಯ. ಅವರನ್ನು ಏನು ಇವತ್ತು ನಾವು ಈ ಪದ ಬಳಸಿರೋದನ್ನು ನಾವು ಖಂಡಿಸೋ ವಿಚಾರದಲ್ಲಿ ಏನಾದರೂ ಮಾಡಿ ಇದು ಎಲ್ಲೋ ಒಂದು ಕಡೆ ಸಂಚನ ರೂಪಿಸ್ತಾ ಇರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿ ಅಂತೇಳಿ ನನ್ನ ಮನಸ್ಸಿಗೆ ಅನಿಸ್ತದೆ. ಯಾಕೆ ಅಂತಂದರೆ ಒಬ್ಬ ಅಧಿಕಾರಿ ನಮ್ಮ ಮಾತನ್ನು ಕೇಳೋರನ್ನ ಹಾಕಿ ಏನು ವಿರೋಧ ಪಕ್ಷದವ್ರನ್ನೇ ನಿರ್ಮೂಲನೆ ಮಾಡಬೇಕು,
ಅದು ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಅಥವಾ ಕುಮಾರಣ್ಣ ಇರ್ಬೋದು. ಇವ್ರನ್ನ ಒಂದು ದಿವಸ ಆದರೂ ಜೈಲಲ್ಲಿ ಹಾಕಬೇಕು ಕುಮಾರಣ್ಣ ಅನ್ನೋ ಅವ್ರ ಮೂಲ ಉದ್ದೇಶನೇ ಇದರ ಒಂದು ತಂತ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದ್ದರಿಂದ ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ರಾಜಕಾಲುವೆ ಮೇಲೆ ಇವತ್ತು 38 ಅಂತಸ್ತು ಏನೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿನೂ ನಮಗೆ ಬಂದಿದೆ. ಆದರೆ ಇದು ಇವ್ರು ಮಾಡ್ತಾ ಇರೋದು ಸರಿ ಇದೆಯಾ? ಇವರು ಒಬ್ಬ ಕ್ರಿಮಿನಲ್ ಅಲ್ವಾ? ಇಂಥ ಪದ ಬಳಸ್ಬೋದಾ? ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರು ರಾತ್ರಿ ಅನ್ನೋದೇ ಹಗಲನ್ನದೇ ಹೃದಯ ಆಪರೇಷನ್ ಆಗಿದ್ರು ಸಹ ಸೇವೆಯನ್ನು ಸಲ್ಲಿಸಿರ್ತಾರೆ. ಅಂತ ಮಹಾನ್ ಚೇತನ ಸನ್ಮಾನ್ಯ ಕುಮಾರಣ್ಣ ಇವತ್ತು ಅವರಿಗೆ ಅವರ ಒಂದು ಸೇವೆಯನ್ನು ಪರಿಗಣಿಸಿ ಇಡೀ ಭಾರತ ದೇಶದಲ್ಲಿ ಒಂದು ಉನ್ನತವಾದ ಸ್ಥಾನಮಾನವನ್ನ ಸನ್ಮಾನ್ಯ ಮೋದಿಜಿಯವರು ನೀಡಿರ್ತಾರೆ. ಇವತ್ತು ಅವರ ಒಂದು ಕಾರ್ಯವೈಖರಿ ಯಾವ ತರ ಇದೆ ಅಂತಂದ್ರೆ, ದೇಶದ ಉದ್ದಗಲಕ್ಕೂ ಏನು ಮುಚ್ಚೋಗಿದಾವೆ ಫ್ಯಾಕ್ಟರಿಗಳು ಅದನ್ನೆಲ್ಲ ಪುನಶ್ಚೇತನ ಮಾಡ್ಬೇಕಂತೇಳಿ ಹೋರಾಟನ ಹಗಲು ರಾತ್ರಿ ಅವರು ದುಡಿತಾ ಇರ್ತಾರೆ. ಅಂತ ಮಹಾನ್ ಚೇತನ ಸನ್ಮಾನ್ಯ ಕುಮಾರಣ್ಣವರು ಇಂಥ ವ್ಯಕ್ತಿಯ ವಿರುದ್ಧವಾಗಿ ಈ ತರ ಇವರು ಪದವನ್ನು ಬಳಸಿರೋದು ಅಕ್ಷಮ್ಯ ಅಪರಾಧ. ಆದ್ದರಿಂದ ನಾವು ಸಹ ಈ ಸಂದರ್ಭದಲ್ಲಿ ಇವರು ಪೊಲೀಸ್ ವ್ಯಕ್ತಿ ಅಂತ ಹೇಳಿದ್ರೆ ಒಂದು ಗೌರವ, ಆ ಕಾಕಿ ಬಟ್ಟೆ ಅಂತಂದ್ರೆ ಒಂದು ಗೌರವ. ಅದಕ್ಕೆ ಏನು ಸಮಾಜದಲ್ಲಿ ಒಂದು ನ್ಯಾಯ, ನೀತಿ, ಧರ್ಮ ಅನ್ನೋದನ್ನ ಕಾಪಾಡುವಂತ ಶಕ್ತಿ ಇರ್ತದೆ. ಆ ಬಟ್ಟೆ ಹಾಕೊಂಡ್ರೆ ಆ ಶಕ್ತಿ ಇರ್ತದೆ ಅಂತೇಳಿ ಒಂದು ಅರ್ಥ. ಆದ್ರೆ ಇವರು ಆ ನ್ಯಾಯ, ನೀತಿ, ಧರ್ಮ ಅನ್ನ ಬಿಟ್ಟು ಈ ಕೆಲವೊಂದು ಪೊಲೀಸರಿಗೆ ನಾನು ಹೇಳೋ ಪದ ಅನ್ವಯಿಸ್ತದೆ. ಪೊಲೀಸರು ಅನ್ನೋದನ್ನು ಬಿಟ್ಬಿಟ್ಟು ಪೋಲಿಯಾಗಿ ಕೆಲಸ ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮಿತ್ರರಲ್ಲಿ. ಆದ್ರಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ನಮ್ಮ ಬಾಂಧವರು, ಕುಲಬಾಂಧವರು ಕರೆದಿರ್ತಾರೆ. ಈ ಒಂದು ಮುಖಾಂತರ ನಾನು ಸಹ ತಮ್ಮಲ್ಲಿ ಮನವಿ ಮಾಡ್ತಾ ಇರೋದು ಮತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು, ಶ್ರೀನಿವಾಸಣ್ಣವ್ರು ಹೇಳಿದಂಗೆ ಅವರು ಕ್ಷಮೆಯನ್ನು ಕೋರಬೇಕು, ಆ ಪದನ ವಾಪಸ್ ಪಡಿಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಕೆಂಪೇಗೌಡ ಅಂತಂದರೆ ಮುಖ್ಯವಾಗಿ ಅದನ್ನು ತಿಳಿಸ್ಬೇಕಾಗ್ತದೆ. ನಮ್ಮಲ್ಲಿ ನಮ್ಮ ಒಕ್ಕಲಿಗ ಸಮುದಾಯ ಅಂತಂದರೆ ಈ ರಾಜ್ಯ ಕಟ್ಟಲಿಕ್ಕೆ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಬಹುಪಾಲು ಕೆಂಪೇಗೌಡರು. ಒಂದು ಸಮಯದಲ್ಲಿ ಈ ಬೆಂಗಳೂರು ಉಳಿಬೇಕಾದ್ರೆ ಒಂದು ಗರ್ಭಿಣಿ ಹೆಂಗಸನ್ನ ಬಲಿ ಕೊಟ್ಟರೆ ಉಳಿಯುತ್ತೆ ಅಂದಾಗ ತನ್ನ ಬೇರೆಯವ್ರನ್ನ ಬಲಿ ಕೊಟ್ಟರೆ ಅದು ಶಾಂತಿ ಆಗಲ್ಲ. ಸ್ವಂತ ತನ್ನ ಸೊಸೆಯನ್ನೇ ಬಲಿ ಕೊಟ್ಟಿರ್ತಕ್ಕಂಥ ವಂಶಸ್ಥರು ನಾವು, ಕೆಂಪೇಗೌಡರು ವಂಶಸ್ಥರು ನಾವೆಲ್ಲ. ಕುಮಾರಸ್ವಾಮಿ ಸಮೇತ ಈ ನಾಡು ಕಟ್ಟಿರ್ತಕ್ಕಂಥ ಕೆಂಪೇಗೌಡರು ವಂಶಸ್ಥರನ್ನೇ ಅವ್ರನ್ನ ನಾವು ಯಾವ ಪದದಲ್ಲಿ ಉಪಯೋಗಿಸ್ಬೇಕಂದ್ರೆ ಅವ್ರಿಗೆ ತುಂಬ ದೊಡ್ಡವರು, ಅವ್ರಿಗೆ ಸಂಸ್ಕಾರ ಅನ್ನೋದು ಕಳಿಸಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ ಸಂಸ್ಕಾರ ಇದ್ದಿದ್ರೆ ನಾನು ಯಾವ ಸ್ಥಾನದಲ್ಲಿದ್ದೀನಿ, ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಪರಿಜ್ಞಾನ ಅವ್ರಿಗೆ ಇರ್ತಾ ಇತ್ತು. ಆ ಸಂಸ್ಕಾರ ಕಳಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಇಂಥ ಪದಗಳನ್ನು ಬಳಸ್ತಾರೆ. ಅಂಥವ್ರಿಗೆ ಇವ್ರನ್ನ ಹೋಲಿಕೆ ಮಾಡ್ಬೋದು ಅನ್ನೋದು. ನಾವು ಕೆಟ್ಟ ಪದ ಉಪಯೋಗಿಸ್ತಕ್ಕಂಥವರೆಲ್ಲ, ನಾವು ಕೆಟ್ಟದಾಗಿ ಮಾತಾಡ್ತಕ್ಕಂಥವರೆಲ್ಲ. ನೀನು ತಪ್ಪು ಮಾಡಿರ್ತಕ್ಕಂಥದ್ದನ್ನು ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದ್ರೆ ನೀನು ರಾಜಾರೋಷವಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀನಿ ಅನ್ನೋದನ್ನು ಮರೆತು ಒಂದು ಪ್ರೆಸ್ ನೋಟ್ ಕಳಿಸ್ತೀಯ ಅಂತಂದ್ರೆ ಅದರಲ್ಲಿ ವರ್ಡ್ಸ್ ಏನಿದೆ ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ವರ್ಡ್ಗಳನ್ನು ಉಪಯೋಗಿಸಿರ್ತಕ್ಕಂಥ ಇವ್ರನ್ನ ಪಕ್ಷ ಯಾವುದಾದ್ರೂ ಇಲ್ಲಿ ಇವತ್ತು ನಿಮ್ಗಾಗುತ್ತೆ, ನಾಳೆ ಇನ್ನೊಬ್ರಿಗಾಗುತ್ತೆ, ಅದನ್ನ ಬೇರೆ ಅರ್ಥದಲ್ಲಿ ಹೇಳಿರ್ತಾರೆ ಅಂತಾರಲ್ಲ ಇವ್ರು ಯಾರೋ, ನಾಳೆ ಇವ್ರಿಗೂ ಇದೆ, ಮುಂದೆ ಇದೆ. ಇಂಥ ಸಮುದಾಯವನ್ನು ಈ ಥರ ಮಾತಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ದಿನಗಳಲ್ಲಿ ಒಕ್ಕಲಿಗ ಸಮುದಾಯ ಏನು, ಕೆಂಪೇಗೌಡರ ವಂಶಸ್ಥರು ಏನು ಅಂತ ನಾವೇನು ಕಣ್ಣು ಮುಚ್ಚಿ ಕೂತ್ಕೊಂಡಿಲ್ಲ. ನಾವು ಸಂಪ್ರದಾಯಸ್ಥರು. ನಮಗೆ ಕೆಂಪೇಗೌಡರ ಕಾಲದಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಲ್ಲೇ ನಾವು ಹೋಗ್ತಾ ಇದ್ದೀವಿ. ಮಾತಾಡಬೇಕಂದ್ರೆ ಒಳಗಾರ ಲ್ಯಾಂಗ್ವೇಜ್ ನಮಗೆ ಬರಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೇನೋ, ನಮ್ಗೆ ಜಾಸ್ತಿ ಬರುತ್ತೆ. ಆದ್ರೂ ಸಂಸ್ಕಾರವಸ್ತರು ಅನ್ನೋದಕ್ಕೆ ಇವಾಗ ನೋಡಿ ಎಲ್ಲರೂ ಏನು ಮಾತಾಡಬೇಕು ಅದೇ ಮಾತಾಡ್ತಾ ಇದ್ದಾರೆ. ನಿಮ್ಮ ಥರ ಒಳಗಾರ ಲ್ಯಾಂಗ್ವೇಜ್ ನಾವು ಮಾತಾಡ್ತಾ ಇಲ್ಲ. ಮಾತಾಡಬೇಕು ಅಂತಂದ್ರೆ ಹೋರಾಟಗಳು. ನೀವು ಹೇಳ್ತೀರಾ ನೀವು ಕಾನೂನು ಏನು ಕೈಗೆತ್ಕೊಂಡ್ರಿ, ಕಂಪ್ಲೇಂಟ್ ಕೊಡಬೇಕಾಗಿತ್ತು ಕೋರ್ಟ್ಗೆ ಬೇಕು. ನೀನು ಹೇಳ್ತಕ್ಕಂಥ ಒಂದು ನಿಮ್ಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ನೀನು IPS ಹುದ್ದೆಗೆ ನೀನೇ ಈ ಮಟ್ಟಕ್ಕಿದೆ ಅಂತಂದ್ರೆ ನಾವು ಯಾಕೆ ಮಾತಾಡಬಾರ್ದು? ಅಲ್ಲಿಗೆ ನಮಗೆ ಕಾನೂನು, ನಾವು ಕಾನೂನು ಕೈಗೆ ಎತ್ಕೋಬಹುದಲ್ಲ. ನೀವು ಇದೇನಾ ಸಂಸ್ಕಾರ ಕಲಿಸಿರೋದು ನಿಮ್ಮ ಅಪ್ಪ ಅಮ್ಮ? ಫಸ್ಟು ಸಂಸ್ಕಾರ ಕಲಿರಿ. ಚಂದ್ರಶೇಖರ್, ಯಾವ ವೃತ್ತಿಯಲ್ಲಿದ್ದೀನಿ ನಾನು? ಲೋಕಾಯುಕ್ತ SIT ಅಂದರೆ ನಾನು ಮುಖ್ಯಸ್ಥರಾಗಿ ನೇಮಿಸಿದ್ದಾರೆ. ನನ್ನ ಜವಾಬ್ದಾರಿ ಏನು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇಷ್ಟು ಇರ್ತಕ್ಕಂಥದ್ದು ನಾನು ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಶಾಸಕರಾಗ ಅವ್ರ ಸಂವಿಧಾನವನ್ನು ರಚನೆ ಮಾಡ್ತಾರೆ, ನಾನು ಅದನ್ನು ಪರಿಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ. ನಿನ್ನ ಪರಿಜ್ಞಾನ ಇಲ್ವಾ? ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡ್ತಾರೆ, ನೀನು ಮಾತಾಡ್ತಕ್ಕಂಥ ಒಳಗಾರ ಲ್ಯಾಂಗ್ವೇಜು, ಆ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡ್ತಕ್ಕಂಥವ್ರಲ್ಲ. ನಿಮಗೆ ಸಂಸ್ಕಾರ ನಿಮ್ಮ ದೊಡ್ಡವರು ಕಳಿಸಿದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ.
ಮೊದಲು ಸಂಸ್ಕಾರ ಕಲೀರಿ. ನಿಮ್ಮ ಮಕ್ಕಳಿಗೆ ನೀವು ಕಳಿಸೋದು. ನಿಮ್ಮನ್ನು ನೋಡಿ 1000 ಜನ ಕಳೀತಾರೆ ರಾಜ್ಯದಲ್ಲಿ. ಅವನೇ ಹಿಂಗೆ ಮಾತಾಡ್ದ ಅಂತ ಆ ವರ್ಡ್ಸು ನಿಮ್ಮನ್ನ ನಾವು ಅವನು ಇವನು ಅಂತ ಮಾತಾಡ್ತಕ್ಕಂಥ ಒಂದು ಸಂದರ್ಭ ಸಾರ್ವಜನಿಕರಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಬಹಿರಂಗವಾಗಿ ಒಂದು ಮೀಡಿಯಾ ಕಾನ್ಫರೆನ್ಸ್ ಕರೆದುಬಿಟ್ಟು ನಾನು ಮಾತಾಡಿರ್ತಕ್ಕಂಥ ಅಕ್ಷಾಂಶ ಅಪರಾಧ, ನಾನು ಈ ಮಾತನ್ನು ವಾಪಸ್ ಪಡ್ಕೊತಾ ಇದ್ದೀನಿ, ನಂದು ತಪ್ಪಾಯಿತು ಅಂತ ಬಹಿರಂಗ ಕ್ಷಮೆ ಕೇಳ್ರಿ. ನೀವೇನು ಸಾಜಾನಾ? ಬೆಂಗಳೂರಲ್ಲಿ ಕೋಟ್ಯಾಧೀಶರು ಅಚ್ಚೌಡ್ರಿ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ನಿಮ್ಮನ್ನ ಅಲ್ಗೇನು ಮಾತಾಡಬಾರ್ದಾ ನೀವು IPS ಆದ್ರೆ? ನೋಡಿ, ಇವೆಲ್ಲಾನು ಬಿಡಬೇಕು. ಕೆಂಪೇಗೌಡರ ವಂಶಸ್ಥರ ಬಗ್ಗೆ ಯಾರೇ ಮಾತಾಡಿದ್ರು ಸಹ ರಾಜ್ಯದಲ್ಲಿ ಸುಮ್ಮನೆ ಇರ್ತಾರ ಅನ್ನೋದು ಅದು ಪಕ್ಕಕ್ಕಿಟ್ಟು ಮೊದಲು ಕಾನೂನು ಸುವ್ಯವಸ್ಥೆ ಅಂತ ನಾವು ನೋಡ್ತೀವಿ. ನಿಮ್ಮ ದೌರ್ಜನ್ಯ ಹಿಂಗೆ ಮುಂದುವರಿಸಿದ್ರೆ ನಮಗೂ ನಮ್ಮ ಒಕ್ಕಲಿಗ ಸಮುದಾಯಕ್ಕೂ ನಮಗೂ ಇನ್ನ ಸ್ವಾಮೀಜಿಗಳಿದ್ದಾರೆ, ಇನ್ನ ಹಿರಿಯರಿದ್ದಾರೆ. ಅವರೆಲ್ಲ ಒಂದು ಮಾತು ಮಾತಾಡ್ಬಿಟ್ರೆ ರಾಜ್ಯದಲ್ಲಿ ಏನೇನಾಗುತ್ತೆ, ನಿಮ್ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಿಮ್ ಮಿಲಿಟರಿ ಫೋರ್ಸ್ ಬಂದ್ರೂ ಆಗಲ್ಲ. ಇದು ಫಸ್ಟ್ ತಿಳ್ಕೊಳ್ಳಿ. ನಾವು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಸಂಪ್ರದಾಯ ಒಕ್ಕಲಿಗ ಸಮುದಾಯ. ಆ ಸಮುದಾಯಕ್ಕೆ ಏನಾದರೂ ಹರಟೆ ಆಗುವುದ ರೀತಿ ಇನ್ನು ಮುಂದೆ ನಡ್ಕೋಬಾರ್ದು. ಇವಾಗ ನಡ್ಕೊಂಡಿರ್ತಕ್ಕಂಥದ್ದನ್ನ ಕೂಡಲೇ ಕ್ಷಮಾಪಣೆ ಕೇಳಬೇಕು. ನಮ್ಮ ಸರ್ಕಾರದ ಪ್ರತಿನಿಧಿಗಳು ಇವತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ, ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದೇನು ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆ, ಇದು ಉದಾಹರಣೆ ಪದೇನ? ಯಾರ ಬಗ್ಗೆ ಆ ಲೆಟರ್ ಮಾತಾಡಿದ್ದಾರೆ, ಯಾರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ ಹೋದ್ರಿ. ನಿಮ್ಗೇನು PA ಇರಲ್ವಾ? ನಿಮ್ಗೆ ಓದಕ್ ಬರಲಿಲ್ಲ ಅಂತಂದ್ರೆ ಆ PAಗಳು ಇದು ಹೊರಡೆಲ್ಲ ಯಾರಿಗೆ ಬರೆದಿದ್ದಾರೆ, ಇದನ್ನ ಉದಾಹರಣೆ ಯಾರು ತಗೊಂಡಿದ್ದಾರೆ ಅನ್ನೋ ಪರಿಜ್ಞಾನ ನಿಮ್ಗಿಲ್ವಾ? ನೀವು ಹೋಮ್ ಮಿನಿಸ್ಟರ್ ಓದಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ನಾಳೆ ಇವತ್ತು ಕುಮಾರಸ್ವಾಮಿ ಇದ್ದಾರೆ, ನಾಳೆ ನಿಮ್ಮನ್ನಂತಾರೆ, ನಾಳೆ CM ನಂತಾರೆ. ನೀವು ಇಂಥವ್ರನ್ನ ಬಿಟ್ರೆ ನೀವು ಸಮಾಜದಲ್ಲಿ ಬದುಕಕ್ಕಾಗುತ್ತಾ? ಮುಖ್ಯವಾಗಿ ನಾನು ಹೇಳೋದು ಇಷ್ಟೇ, ಕೂಡಲೇ ಕ್ಷಮಾರ್ಪಣೆ ಕೇಳಬೇಕು. ಅಥವಾ ಸರ್ಕಾರ ಕೂಡಲೇ ಅವ್ರನ್ನ ವಾಪಸ್ ಪಡೆಯಬೇಕು, ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು. ಇಲ್ಲ ಅಂತಂದ್ರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಇಡೀ ರಾಜ್ಯಾದ್ಯಂತ ಒಕ್ಕಲಿಗ ಸಮುದಾಯ ಹೋರಾಟಕ್ಕೆ ಸಿದ್ಧವಾಗಿದೆ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಸರ್ಕಾರನೂ ಎಚ್ಚೆತ್ಕೋಬೇಕು. ಆ ಉನ್ನತ ಮಟ್ಟದ ಅಧಿಕಾರಿ ಯಾರು ಇದ್ದಾರೆ, ನಾವು ಸಭ್ಯತೆಯಿಂದ ಮಾತಾಡ್ತಾ ಇದ್ದೀವಿ. ಮಿಸ್ಟರ್ ಚಂದ್ರಶೇಖರ್ ಸಾರ್ ಅವರೇ, ನೀವು ದಯವಿಟ್ಟು ಈ ಕುಮಾರಸ್ವಾಮಿ ಬಗ್ಗೆ ಮಾತಾಡಿರ್ತಕ್ಕಂಥ ಮಾತುಗಳನ್ನ ವಾಪಸ್ ಪಡಿಬೇಕು. ನೀವು ಸಂಸ್ಕಾರಸ್ಥರಾಗಿದ್ರೆ, ನಾನು ಸಂಸ್ಕಾರಸ್ಥನ ಅಲ್ಲ ಅನ್ನೋ ಒಂದಿದ್ರೆ ನೀವು ವಾಪಸ್ ಪಡ್ಕೋಬೇಕಾಗಿಲ್ಲ. ನಿಮ್ಮ ಸಂಸ್ಕಾರ ಏನು ಅಂತ ಮತ್ತೆ ಜನಗಳು ತೋರಿಸ್ತಾರೆ. ಇಷ್ಟೊಂದು ಹೇಳಿ ನಾನು ಮುಗಿಸ್ತೀನಿ. ಜೈ ಕೆಂಪೇಗೌಡ.